ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ತಣ್ಣಗಾಗುವ ಲಕ್ಷಣ ಕಾಣಿಸ್ತಾ ಇಲ್ಲ. ಹೋರಾಟದ ಕಿಚ್ಚು ಹೆಚ್ಚಾಗ್ತಾನೆ ಇದ್ದು 3,500 ಬೆಲೆಗೆ ಆಗ್ರಹಿಸಿ ಹೋರಾಡ್ತಾ ಇದ್ದಾರೆ ಕಬ್ಬು ಬೆಳೆಗಾರರು. ಇದೀಗ ಆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸ್ತ್ರೀಶಕ್ತಿ ಬೆಂಬಲ ಕೂಡ ಸಿಕ್ತಿದೆ. ಕಬ್ಬು ಬೆಳೆಗಾರರ ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ ಸಾವಿರಾರು ಮಹಿಳೆಯರು. ನಮ್ಮ ಗಂಡಂದಿರೆ ಮನೆಗೆ ಬರ್ತಾ ಇಲ್ಲ, ನಾವ್ಯಾಕೆ ಮನೆಯಲ್ಲಿರ್ಬೇಕು, ಬುತ್ತಿ ಕಟ್ಕೊಂಡು ಪ್ರತಿದಿನ ಹೋರಾಟಕ್ಕೆ ಬರ್ತೀವಿ ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿರೋದು. 3,500 ಬೆಲೆ ಘೋಷಣೆ ಮಾಡೋವರೆಗೂ ಕೂಡ ಜಾಗ ಬಿಟ್ಟು ಕದಲಲ್ಲ ಅಂತ ನಿರ್ಧಾರ ಮಾಡಿದ್ದಾರೆ. ಸೂಕ್ತ ದರ ಕೊಡದಿದ್ರೆ ದನಕ್ಕೆ ಕಬ್ಬು ಹಾಕ್ತೀವಿ, ಕಾರ್ಖಾನೆ ಕೊಡೋದಿಲ್ಲ. ಮುಂದಿನ 2028ರ ವಿಧಾನಸಭೆ ಚುನಾವಣೆಗೆ ರೈತರನ್ನೇ ಕಣಕ್ಕಿಳಿಸ್ತೀವಿ, ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಬುದ್ಧಿ ಕಲಿಸ್ತೀವಿ ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿರೋದು. ಕಬ್ಬಿಗೆ 3,500 ರೂಪಾಯಿ ಬೆಲೆಯನ್ನು ಕೊಡಲೇಬೇಕು ಅನ್ನೋಂಥ ಹಠಕ್ಕೆ ಬಿದ್ದಿರತಕ್ಕಂಥ ರೈತರು ಇವತ್ತಿನ ದಿವಸ ಮುಧೋಳದಲ್ಲಿ ತೀವ್ರತರವಾದಂಥ ಹೋರಾಟವನ್ನು ಮುಂದುವರಿಸಿರುವಂಥದ್ದು. ಇವುಗಳ ಮಧ್ಯೆ ಇವತ್ತಿನ ದಿವಸ ವೇದಿಕೆಗೆ ಮಹಿಳೆಯರೇ ಬರೋದ್ರ ಮೂಲಕ ಇನ್ನಷ್ಟು ಏನಂತಂದರೆ ಆ ಒಂದು ಪ್ರತಿಭಟನೆಯನ್ನು ಚುರುಕುಗೊಳಿಸಿರುವಂಥದ್ದು ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೇವೆ. ಏನು ಮುಧೋಳದ ಸಂಗೊಳ್ಳಿ ರಾಯನ ವೃತ್ತದ ಬಳಿ ಇರತಕ್ಕಂಥ ಏನು ಗಡದಣ್ಣವರ ವೇದಿಕೆ ಮೇಲೆ ಇವತ್ತಿನ ದಿವಸ ಏನಂದ್ರೆ ಬಹುತೇಕವಾಗಿ ಬೇರೆ ಬೇರೆ ಊರುಗಳಿಂದ ಬಂದಿರತಕ್ಕಂಥ ಮಹಿಳೆಯರು ಕೂಡ ಬಂದಿರುವಂಥದ್ದು ಮತ್ತು ಅವರು ಧಿಕ್ಕಾರವನ್ನು ಹಾಕುವುದರ ಮೂಲಕ ಇವತ್ತಿನ ದಿವಸ ಕಡಾಖಂಡಿತವಾಗಿ 3,500 ರೂಪಾಯಿ ಬೆಲೆಯನ್ನು ಕೊಡಲೇಬೇಕು ಅನ್ನುವಂಥ ಒಂದು ಏನಂತಂದ್ರೆ ಬೇಡಿಕೆಯನ್ನು ಇವತ್ತಿನ ದಿವಸ ಇಟ್ಟಿರುವಂಥದ್ದು. ಪ್ರತಿನಿಧಿಗಳು ಕೂಡ ಏನಂತಂದ್ರೆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೇವೆ ಅನ್ನುವಂಥ ಹೇಳುವುದರ ಮೂಲಕ ಇವತ್ತಿನ ದಿವಸ ಆ ರೈತರ ಜೊತೆಗೆ ಏನಂತಂದ್ರೆ ಮಹಿಳಾ ರೈತರು ಕೂಡ ಇವತ್ತಿನ ದಿವಸ ಇಲ್ಲಿ ಬಂದಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ಈಗ ನಮ್ಮ ಜೊತೆಗೆ ಇಲ್ಲಿ ಮಹಿಳೆಯರು ಇರುವಂಥದ್ದು ಅವ್ರು ಏನು ಹೇಳ್ತಾರಂತ. ಅಮ್ಮ, ಇವತ್ತಿನ ದಿವಸ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಮ್ಮ ರೈತರದ್ದು 3,500 ಕೊಡ್ಲೇಬೇಕಂತ ಹೇಳಿ ನಾವು ಹೋರಾಟ ಮಾಡಾಕತ್ತೀವ್ರಿ. ಅವ್ರು 3,500 ಕೊಡು ಮಟ್ಟ ನಾವು ಜಾಗ ಖಾಲಿ ಮಾಡಂಗಿಲ್ರಿ. ಅವ್ರ ಏನೇ ಇದಕ್ಕೆ ಒಪ್ಪಂದ ಆಗ್ಲಿಲ್ಲ ಅಂದ್ರೆ ನಾವು ಬುತ್ತಿ ಕಟ್ಕೊಂಡ್ ಬಂದ್ ನಮಗೆ ಸಾಥ್ ಕೊಡ್ತೀವ್ರಿ. ಎಲ್ಲಾರ್ಗಿ ನಾವು ಬಂದ್ ಕೂಡ್ತೀವ್ರಿ. ಹಿಂದಿನ 24, 25 500 ರೂಪಾಯಿ ಅದನ್ನು ಕೊಡಬೇಕ್ರಿ. ಇದು ಸತೇನು 3,500 ಇದನ್ನು ಕೊಡಬೇಕ್ರಿ. ಹಾ ರೀ, ನಾವ್ ಬಿಡಂಗಿಲ್ರಿ. ಕೊಡ್ಲಿಲ್ಲ ಅಂದ್ರೆ ನಾವ್ ಈ ವರ್ಷ ಬಿಡಂಗ ಇಲ್ರಿ, ಎದ್ ಹೋಗಂಗ ಇಲ್ರಿ. ನಾವು ನಮ್ ಕಬ್ಬ ಅಲ್ಲೇ ಉಳಿಲ್ರಿ, ಕರೆ ಫ್ಯಾಕ್ಟ್ರಿ ಚಾಲೂ ಮಾಡಿ ಮಾಡಂಗಿಲ್ರಿ. ಇಲ್ಲಿರ್ತಕ್ಕಂಥ ದಿಟ್ಟ ಮಹಿಳೆಯರ ಮಾತಾಗಿರುವಂಥದ್ದು. ಇನ್ನೂ ಕೂಡ ಇಲ್ಲಿ ಮಹಿಳೆಯರು ಇರುವಂಥದ್ದು. ಅವ್ರು ಏನ್ ಹೇಳ್ತಾರೆ ಅಮ್ಮ, ತಾವೇನ್ ಹೇಳ್ತಾರೆ? ಇವತ್ತಿನ ದಿವಸ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ರೈತರಿಗೆ ಬಹಳ ಅನ್ಯಾಯ ಆಗೈತ್ರಿ. ಮತ್ ಈಗಾಗಲೇ ಅವ್ರು 15 ದಿನ ಗಂಟ್ಲೆ ಹೋರಾಟವನ್ನು ಮಾಡಾಕತ್ಯಾರ. ಯಾರು ಬಂದು ಅವ್ರಿಗೆ ಭೇಟಿ ಕೊಡುವಾರು, ಅದಕ್ಕೆ ನಿಗದಿತವಾದ ಬೆಲೆಯನ್ನು ಗುರುತಿಸುವಾರು. ಮತ್ತೀಗ ರೈತರಿಗೆ ಏನು ಕಿಮ್ಮತ್ ಐತೆ ಇಲ್ಲೋ, ರೈತನ ಮಣ್ಣನಾಗಿ ರೈತನಾಗ ಅವ್ರ ಮಣ್ಣಾಗಿ ದುಡಿದು ನಮ್ಮನ್ನ ಎಲ್ಲಾರನ್ನೂ ಬದುಕಿಸ್ತಾರ. ಮತ್ತೇನು ದುಡ್ಡು ಪಾಟಿ ಏನಾರು ಕೂತು ತಿನ್ನೋದೈತೇನು ಅದನ್ನ ಒಮ್ಮೆ ಹೇಳಿ ನಮಗೆ. ದುಡ್ಡು ತಟ್ನಾಗ ಕೊಡಕ್ಕೆ ಬರ್ತೈತಿ ಭಿಕ್ಷಕ್ಕೆ ಅಂತೇಳಿ. ಮತ್ತು ಅವ್ರಿಗೆ ಯಾರಿಗಾರು ಕುರ್ಚಿಯ ಮೇಲೆ ಕುಣಿಸಿ ಒಂದು ಬೆಳಕು ಅವ್ರಿಗೆ ಒಂದು ಸ್ವಲ್ಪ ವಿಚಾರ ಬೇಕು. ಇದೇ ರೀತಿ ನಾವು ನೋಡಾಕತ್ತಿ ಬಾದನ ಆತು. 3,500 ಕೊಟ್ರ ಎಷ್ಟೋ ಕುಟುಂಬಗಳ ಬದುಕಾಕ ಒಂದು ದಾರಿ ಆಕತಿ. ಏನು ಗ್ಯಾಂಗ್ ಮಾಡ್ಕೊಂಡಾರ ಪಾಪ ಅವ್ರ ಮನೆಗಳ ಶಾಂತಿಲ್ಲ, ಪರಿಸ್ಥಿತಿ ಗಂಭೀರ ಆಗೈತಿ. ಯಾಕಂದ್ರೆ ಅವ್ರು ಗಂಡ್ಗಳು ದುಡಿಯೋಕೆ ಹೋದ್ರೆ ಅವ್ರ ಮುಂದಿನ ತೆಗದ ಮತ್ತು ರೈತನ ನಂಬ್ಕೊಂಡನ ಮತ್ತು ಎಷ್ಟೋ ಜನ ಬದುಕಿದೀವಿ. ಇವ್ರಿಗೆ ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.